टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಮಳೆಗೆ ಅವಾಂತರವೇ ಆಗಿದೆ. ಕೇವಲ ಒಂದೇ ಒಂದು ಮಳೆಗೆ ಬೆಂಗಳೂರು ಪತ್ರಗುಟ್ಟಿ ಹೋಗಿದೆ. ಮುಳುಗಿದ ರಸ್ತೆ, ಧರೆಗುರುಳಿದ 36 ಮರಗಳು. ಒಂದೇ ಒಂದು ಗಂಟೆಯ ಮಳೆಗೆ ನೆಲಕಚ್ಚಿದ್ವು ಮರಗಳು. ಭಾರಿ ಮಳೆಯಿಂದಾಗಿ ಮುರಿದ 121 ಕೊಂಬೆಗಳು. ಹುಬ್ಬಳ್ಳಿಯಲ್ಲಿ ಟಿವಿ, ಫ್ರಿಡ್ಜ್ ಸಂಪೂರ್ಣವಾಗಿ ಮಳೆಗೆ ಜಲಾವೃತವಾಯಿತು. ಎಣ್ಣೆ ನಶೆಯಲ್ಲಿ ಚರಂಡಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ ವ್ಯಕ್ತಿ. ಮಳೆಯಿಂದ ಮನೆ, ಅಂಗಡಿಗಳಲ್ಲಿ ನೀರೋ ನೀರು. ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆಯ ಆರ್ಭಟ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವು ಭಾಗಗಳಲ್ಲಿ ನಿನ್ನೆ ನಿರಂತರವಾದಂತಹ ಮಳೆ ಸುರಿದಿದೆ. ಭಾರೀ ಗಾಳಿ ಮಳೆಗೆ ಜನರು ಪತ್ರಗುಟ್ಟಿ ಹೋಗಿದ್ದಾರೆ. ದೃಶ್ಯಗಳಲ್ಲಿ ಕಾಣ್ತಾ ಇರಬಹುದು ಬೆಂಗಳೂರಿನ ದೃಶ್ಯ. ಕೇವಲ ಒಂದು ಮಳೆ ಬಿದ್ದರೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಬೈಕ್ ಸವಾರರಂತೂ ಪರದಾಡಬೇಕಾದಂತಹ ಪರಿಸ್ಥಿತಿ. ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಅರ್ಧ ರೀತಿಯಲ್ಲಿ ಮುಳುಗಿ ಅಲ್ಲಿ ಮುಂದೆ ಹೋಗ್ತಾ ಇದೆ. ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಏಕಾಏಕಿಯಾಗಿ ಧರಶಾಹಿಯಾಗಿದೆ. ಹಳೆ ಮರಗಳು ಮಳೆ ಬರುತ್ತೆ, ಹತ್ತಿರದಲ್ಲೇ ಇರುತ್ತೆ ಅಂತ ಗೊತ್ತಿದ್ದು ಕೂಡ ಯಾವುದೇ ರೀತಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳದೆ ಇರೋದೇ ಇದಕ್ಕೆಲ್ಲ ಮುಖ್ಯ ಕಾರಣವಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರೋರಾತ್ರಿ ಕಂಪ್ಲೀಟ್ ಆಗಿ ಜಾಗರಣೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬಸ್ ಒಳಭಾಗದಲ್ಲಿ ನೀರು ತುಂಬಿರೋದನ್ನು ನೀವು ನೋಡ್ತಾ ಇದ್ದೀರಿ. BMTC ಬಸ್ ಒಳಗಡೆ ಇರ್ತೀವಿ, ಹೊರಗಡೆ ಮಳೆ ಆಗಿರುತ್ತೆ ಅಂತ ಅಂದರೆ BMTC ಬಸ್ ತುಂಬೆಲ್ಲ ನೀರು ತುಂಬಿಕೊಂಡಿದೆ. ಅಂದರೆ ಎಷ್ಟು ಮಟ್ಟಿಗೆ ಅಲ್ಲಿ ಒಂದು 3 ಅಡಿಯಷ್ಟು ನೀರು ನಿಂತಿರುವಂಥ ಸಾಧ್ಯತೆಯಲ್ಲಿ ಕಾಣ್ತಾ ಇದೆ. ರಾಜ್ಯದ ಹಲವೆಡೆ ಭಾರೀ ಮಳೆಯ ಮುನ್ಸೂಚನೆ ಇರುವುದರಿಂದಾಗಿ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ